ಕಾಶ್ಮೀರದಲ್ಲಿ ನಡೆದಂಥ ವಿನಯ್ ನರವಾಲ್ರ ಪತ್ನಿ ಹೇಳಿಕೆ ಫುಲ್ ಟ್ರೋಲ್ ಆಗ್ತಾ ಇದೆ. ಇದೀಗ ನೌಕಾಪಡೆ ಅಧಿಕಾರಿ ವಿನಯ್ ಪತ್ನಿ ಬೆನ್ನಿಗೆ ನಿಂತ್ಕೊಂಡಿರುವುದು ಮಹಿಳಾ ಆಯೋಗ. ಮುಸ್ಲಿಮರು ಕಾಶ್ಮೀರಿಗಳ ವಿರುದ್ಧ ದ್ವೇಷ ಬೇಡ ಅಂತ ಹೇಳಿ ಹಿಮಾಂಶಿ ನರವಾಲ್ ಮಾತಾಡ್ಬಿಟ್ಟಿದ್ರು. ಮುಸ್ಲಿಮರಾಗಲಿ ಕಾಶ್ಮೀರಿಗಳಾಗಲಿ ಅಂದರೆ ಗಂಡನನ್ನು ಕಳ್ಕೊಂಡಿರ್ತಕ್ಕಂಥ ಹೆಣ್ಣುಮಗಳು ಯಾರು ಹಿಮಾಂಶಿ ಕಳ್ಕೊಂಡು ಕಾಶ್ಮೀರದ ಪಹಲ್ಗಾಮ್ ನೆಲದಲ್ಲಿ ತನ್ನ ಗಂಡನ ಕಳ್ಕೊಂಡಂಥ ಮಹಿಳೆ ಹಿಮಾಂಶಿ ನರ್ವಾಲ್ ಇಲ್ಲಿ ಮುಸ್ಲಿಮರಿದ್ದಾರೆ, ಕಾಶ್ಮೀರಿಗಳಿದ್ದಾರೆ, ಇಂತಹವರ ವಿರುದ್ಧವಾಗಿ ದ್ವೇಷ ಬೇಡ, ಇದನ್ನು ಸಾಯಿಸಿರೋದೇ ಬೇರೆಯವರು, ಇಲ್ಲಿ ಕೊಂದಿರೋದೇ ಬೇರೆಯವರು, ಇಲ್ಲಿರೋದೇ ಬೇರೆಯವರು, ಅವ್ರು ಯಾರೋ ಕೊಂದರು ಅಂತ ಇಲ್ಲಿನ ಮುಸ್ಲಿಮರ ಮೇಲೆ ಕಾಶ್ಮೀರಿಗಳ ವಿರುದ್ಧವಾಗಿ ದ್ವೇಷ ಮಾಡೋದು ಬೇಡ ಅಂತೇಳಿ ಹಿಮಾಂಶಿ ನರ್ವಾಲ್ ಮಾತಾಡಿದರು. ನೌಕಾಪಡೆ ಅಧಿಕಾರಿಯ ಪತ್ನಿಯವರು ಇವರೊಂದು ಹೇಳಿಕೆ ಟ್ರೋಲ್ಗೆ ಒಳಗಾಗಿತ್ತು. NCW ಇದಕ್ಕೆ ಕಿಡಿಕಾರಿದೆ. ಹಿಮಾಂಶಿ ನರ್ವಾಲ್ ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಇಲ್ಲಿ ಸ್ಥಳೀಯ ಕಾಶ್ಮೀರಿಗಳು ಚೆನ್ನಾಗಿ ನೋಡ್ಕೊಂಡಿರಬಹುದು ಅವ್ರನ್ನ, ಸ್ಥಳೀಯ ಮುಸ್ಲಿಮರು ಚೆನ್ನಾಗಿ ನೋಡ್ಕೊಂಡಿರಬಹುದು ಅವ್ರನ್ನ, ಭಯೋತ್ಪಾದಕರು ಬಂದು ಕೊಂದರು ಅನ್ನೋ ಕಾರಣಕ್ಕೆ ಸ್ಥಳೀಯ ಮುಸ್ಲಿಮರೆಲ್ಲರನ್ನೂ ಸೇರಿಸ್ಕೊಂಡು ಅಲ್ಲಿ ಯಾರೆಲ್ಲ ಕಾಶ್ಮೀರಿಗಳೆಲ್ಲರನ್ನೂ ಸೇರಿಸ್ಕೊಂಡು ಈ ಥರ ಮಾಡ್ತಾಡೋ ತಪ್ಪಾಗುತ್ತೆ ಅಂತ ಅವ್ರು ಹೇಳಿದ್ರೆ ಅದಕ್ಕೆ ಅವರ ಹೇಳಿಕೆನ ಟ್ರೋಲ್ ಮಾಡಬಹುದಾ? ಎಷ್ಟು ಮಟ್ಟಿಗೆ ಸರಿ ಇದು ಖಂಡನೀಯ. ಇದೊಂದು ದುರದೃಷ್ಟಕರ ಬೆಳವಣಿಗೆ ಅಂಥೇಳಿ ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳಿದೆ. ಸಭ್ಯತೆ ಸಾಂವಿಧಾನಿಕ ಮಿತಿಯೊಳಗಡೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಪ್ರತಿ ಮಹಿಳೆಯ ಘನತೆ ಗೌರವ ರಕ್ಷಣೆ ಮಾಡೋದು NCWನ ಆದ್ಯ ಬದ್ಧ ಕರ್ತವ್ಯ ಅಂಥೇಳಿ ಪೋಸ್ಟನ್ನು ಮಾಡಿದ್ದಾರೆ. क्या उस पे आगे बढ़ेंगे? Yes, of course. Going against Muslims or Kashmiris, we don't want this. We want peace and only peace. Justice भी चाहेंगे? Of course, we want justice. Of course, the people that have done wrong with him should be punished. You are going to donate your blood today? Yes. आप भी ब्लड डोनेट विनय ने जो रास्ता चुना था देश सेवा का, क्या उस पे आगे बढ़ेंगे? Yes, of course. Going against Muslims or Kashmiris, we don't want this. We want peace and only peace. Justice भी चाहेंगे? Of course, we want justice. Of course, the people that have done wrong with him should be punished. You are going to donate your